ಲಿಂಗಾಯತ ಸ್ವಾಮೀಜಿಗಳ ವಿರುದ್ಧ ಅವಹೇಳನಕಾರಿ ಪದವನ್ನ ಮತ್ತೆ ಬಳಕೆ ಮಾಡಲಾಗಿದೆ. ವಿವಾದಾತ್ಮಕ ಪದ ಬಳಕೆಯಾಗಿರೋದು. ಬಸವ ತತ್ವದ ಅನುಯಾಯಿಗಳು ತಾಲಿಬಾನಿಗಳು ಎಂಬ ಕನ್ನೇರಿ ಶ್ರೀಗಳ ಹೇಳಿಕೆಗೆ ಉರಿಲಿಂಗಪೆದ್ದಿ ಮಠದ ಶ್ರೀಗಳು ತೀವ್ರವಾದಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಜ್ಞಾನಪ್ರಕಾಶ ಸ್ವಾಮೀಜಿ ಈ ಕುರಿತಾಗಿ ಮಾತನಾಡಿದ್ದು, ಮನುಷ್ಯತ್ವ ಗೌರವಿಸೋರು ಯಾರು ಈ ರೀತಿ ಮಾತನಾಡೋದಿಲ್ಲ. ಕನ್ನೇರಿ ಶ್ರೀಗಳು ತಲೆ ಮತ್ತು ಮೆದುಳನ್ನ ಮಾರಾಟ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಈ ರೀತಿಯಾಗಿ ವಿವಾದಾತ್ಮಕ ಹೇಳಿಕೆ ಕೊಡೋದು ಅಂತ ಹೇಳಿ ಕನ್ನೇರಿ ಶ್ರೀಗಳ ಬಗ್ಗೆ ಬಹಳ ಗೌರವ ಇತ್ತು. ಆದ್ರೆ ಅವ್ರು ಈ ರೀತಿ ಹೇಳಿಕೆ ಕೊಡ್ತಿರೋದು ತೀರಾ ವಿಷಾದನೀಯ ಅಂತ ಹೇಳಿ ಜ್ಞಾನಪ್ರಕಾಶ ಸ್ವಾಮೀಜಿ ಮಾತಾಡಿದ್ದಾರೆ. ಮನುಷ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಬಸವ ಭಕ್ತರನ್ನ ಅಥವಾ ಬಸವ ಅಭಿಮಾನಿಗಳನ್ನ ಅಥವಾ ಬಸವ ತತ್ವ ವಿಚಾರ ಮಾಡ್ತಕ್ಕಂಥವ್ರನ್ನ ಅನುಯಾಯಿಗಳನ್ನ ಈಗಾಗ್ಲೇ ಅವರಿಗೆ ಮನುಷ್ಯ ಇಚ್ಛೆ ನಯಿಸಿರುವುದರಿಂದ ಈಗಾಗ್ಲೇ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಬಹಳ ಉತ್ತಮವಾದಂತ ಒಂದು ಮಾತುಗಳು ನೀಡಿದ್ದಾರೆ. ನೀವು ಭಾರತೀಯ ಪ್ರಜೆ ಆಗ್ಲಿಕ್ಕೆ ಯೋಗ್ಯರಲ್ಲ ಅಂತ ಹೇಳಿದ್ದಾರೆ. ನೀವು ಭಾರತೀಯ ಪ್ರಜೆ ಆಗ್ಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತಿದೆಯಲ್ಲ, ಅದನ್ನ ನಿಜವಾಗ್ಲೂ ನಮ್ಮ ಕನ್ನೇರಿ ಶ್ರೀಗಳು ಅರ್ಥ ಮಾಡ್ಕೋಬೇಕು. ಬಸವಾದಿ ಶರಣ ಚಿಂತನೆಗಳು, ಪ್ರಜಾಪ್ರಭುತ್ವದ ಮೌಲ್ಯಗಳು, ಸಮಾನತೆ ತತ್ವಗಳು ಮತ್ತು ಭಾತೃತ್ವ, ಮನುಷ್ಯರನ್ನ ಗೌರವಿಸ್ತಕ್ಕಂಥವ್ರು ಯಾರು ಇಂಥ ಮಾತುಗಳನ್ನ ಆಡೋದಿಲ್ಲ. ನಿಜವಾಗ್ಲೂ ಆ ಶ್ರೀಗಳ ಬಗ್ಗೆ ಬಹಳ ತುಂಬಾ ದೊಡ್ಡ ಗೌರವ ಇತ್ತು ನಮ್ಗೆಲ್ಲ. ಹಿಂದೆ ಸಿದ್ದೇಶ್ವರಪ್ಪ ಅವರು ನಾವೆಲ್ಲ ಬಹಳ ಜೊತೆಲಿ ಇದ್ದಂತವ್ರೆ. ಬಟ್ ಅವ್ರು ಈ ಭಾಷೆಗಳನ್ನ ಬಳಸ್ತಾರೆ ಅಂದ್ರೆ ನಾಲಿಗೆ ಆತನ ಕುಲವೇ ಹೇಳಿತು ಅಂತ ಹೇಳ್ತಾರೆ. ಅವರ ನಾಲಿಗೆಯ ಮಾತುಗಳು ಅವ್ರು ಯಾರು ಅಂತ ಜಗತ್ತಿಗೆ ಅವ್ರು ತೋರಿಸ್ತಾ ಇದ್ದಾರೆ. ಹೀಗಾಗಿ ಅದು ತುಂಬಾ ಅಕ್ಷಮ್ಯವಾದಂತ ನುಡಿಗಳಾಗಿರೋದ್ರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂತ ಹೇಳಿರ್ತಕ್ಕಂಥ ನ್ಯಾಯಾಧೀಶ ಹೇಳಿರ್ತಕ್ಕಂಥ ಮಾತನ್ನ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ಎಲ್ಲಾದ್ರೂ ಹೋಗಿ ನೀವು ಧ್ಯಾನ ಮಾಡಿ ಅಂತ ಹೇಳಿದ್ದಾರೆ. ಯಾಕೆ ಅವ್ರಿಗೆ ಆ ತರದ ಪದಗಳ ಪ್ರಯೋಗ ಆಗ್ತಿರೋದು ಹಿನ್ನೆಲೆಯನ್ನು ನೋಡಿದಾಗ ಅವರೆಲ್ಲೋ ಒಂದು ಕಡೆ ಅವರ ತಲೆಯನ್ನ ಮಾರ್ಕೊಂಡ್ಬಿಟ್ಟಿದ್ದಾರೆ, ಅವರ ಮೆದುಳನ್ನು ಎಲ್ಲೋ ಮಾರಾಟಕ್ಕಿಟ್ಟಿದ್ದಾರೆ ಅಂತಕ್ಕಂತ ಒಂದು ಅನುಮಾನ ನಮ್ಮನ್ನು ಕಾಡ್ತಾ ಇದೆ ಅಂತ